ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಅದು ಸಾರ್ವಜನಿಕರಿಗೆ ತೃಪ್ತಿಯ ತರಬೇಕೆಂಬ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸರ್ಕಾರ ಮಾಡದ ಕೆಲಸಗಳನ್ನು ಧರ್ಮಸ್ಥಳ ಸಂಘ ಮಾಡುತ್ತಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. ತಾಲೂಕಿನ ಚಬ್ಬಿ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಸಿ ಟ್ರಸ್ಟ್ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಶಿರಹಟ್ಟಿ ವಲಯ ಚಬ್ಬಿ ಗ್ರಾಮ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ ಕೆರೆ ಹಸ್ತಾಂತರ ಸಮಾರಂಭದ ನಾಮಫಲಕ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮದಲ್ಲಿ ಕೆರೆಯನ್ನ ಹಸ್ತಾಂತರ ಮಾಡಲಾಗಿದ್ದು ಅದನ್ನು ಸ್ವಚ್ಛವಾಗಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂತೆ ಸಂರಕ್ಷಿಸಿಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಸಲಹೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆಯನ್ನ ನಿಂಗನಗೌಡ ಪಾಟೀಲ್, ಜಿಲ್ಲಾ ನಿರ್ದೇಶಕ ಯೋಗೇಶ್ ಎ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಆರಿ, ವೀರಪ್ಪ ಕೊಡಲಿ, ಬಸವರಾಜ್ ಫಕೀರೇಶ್ ರಟ್ಟಿಹಳ್ಳಿ, ಜಾನು ಲಮಾಣಿ, ಕೇಶವ ಲಮಾಣಿ, ಶಾರದಾ, ಸುರೇಖಾ, ವೀರಯ್ಯ ಹಿರೇಮಠ್, ಕ್ಷೇತ್ರ ಯೋಜನಾಧಿಕಾರಿಯಾದ ಓಮು ಮರಾಠೆ, ಪಿಡಿಒ ಸುರೇಶ್ ಲಮಾಣಿ, ಜ್ಞಾನ ವಿಕಾಸ್ ಸಮನ್ವಯ ಅಧಿಕಾರಿಯಾದ ಸೌಮ್ಯ ಬನ್ನೂರ್ಮಠ್, ವಲಯ ಮೇಲ್ವಿಚಾರಕಿ ಉಮಾ ಬಿಸಿ, ಎಲ್ಲಾ ಸಂಘದ ಅಧ್ಯಕ್ಷರು, ಗ್ರಾಮದ ಸಾರ್ವಜನಿಕರು ಭಾಗಿಯಾಗಿದ್ದರು. ನಮಗೆಲ್ಲ ಗೊತ್ತಿದೆ, ಧರ್ಮಸ್ಥಳ ಸೊಳ್ಳೆಯ ಕೆಲಸಗಳನ್ನು ಮಾಡ್ಕೊಂತ ಇವತ್ತು ಅವ್ರ ಕೃಪಾಸ್ಪದದಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರ್ಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಕೆರೆ ಹಸ್ತಾಂತರವನ್ನು ಸಹಿತ ಇವತ್ತು ನಿಮ್ಮ ಊರಲ್ಲಿ ಇವತ್ತು ಮಾಡ್ತಾ ಇದ್ವಿ. ಚಪ್ಪಿ ಗ್ರಾಮದಲ್ಲಿ ನಮ್ಮ ಧರ್ಮಸ್ಥಳ ಸಂಘಗಳು, ಧರ್ಮಸ್ಥಳದ ಯೋಜನೆಗಳು ಬಹುಶಃ ಇತ್ತಿನ ಒಂದು 5-6 ವರ್ಷದಲ್ಲಿ, ಸುಮಾರು ಈ 5-6 ವರ್ಷದಲ್ಲಿ ಬಹಳಷ್ಟು ದೇವಸ್ಥಾನಗಳ ಅಭಿವೃದ್ಧಿಗಳು ಆಗಿದ್ದವು. ತಮಗೆಲ್ಲರಿಗೂ ಗೊತ್ತಿದೆ, ಯಾವುದಾದ್ರೂ ದೇವಸ್ಥಾನ ಇವತ್ತು ಪ್ರಾರಂಭವಾಗಿದೆ ಅಂದರೆ ಸರ್ಕಾರದ ಅನುದಾನ ಜೊತೆಯಲ್ಲಿ ನಾವು ಧರ್ಮಸ್ಥಳಕ್ಕೂ ಒಂದು ಮನವಿ ಕೊಡಬೇಕು, ಅವರಿಂದನೂ ಸಹಿತ ದುಡ್ಡು ಬರುತ್ತೆ, ದುಡ್ಡುಗಳನ್ನು ಕೊಡ್ತಾರೆ, ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಅನ್ನೋದು ಸಹಿತ ತಮ್ಮೆಲ್ಲ ಗಮನಕ್ಕಿದೆ. ಆಲ್ರೆಡಿ ತಾವು ಸಹಿತ ನಿಮ್ಮೂರಲ್ಲಿ 2-3 ದೇವಸ್ಥಾನಕ್ಕೂ ಸಹಿತ ಚೆಕ್ಗಳನ್ನು ಮತ್ತು ಸಹಾಯಧನವನ್ನು ಸಹಿತ ಧರ್ಮಸ್ಥಳದ ಪರಮ ಪೂಜ್ಯರು ನಮ್ಮ ಚಬ್ಬಿ ಗ್ರಾಮದಲ್ಲಿ ಸಹಿತ ನಿರ್ವಹಿಸಿದ್ದಾರೆ. ಈ ದೇವಸ್ಥಾನಕ್ಕೆ ನಾವೆಲ್ಲಿ ಕುತ್ಕೊಂಡಿದ್ದೀವಿ ಇವತ್ತು ದೇವಸ್ಥಾನದ ಎದುರಿಗೆ ಸುಮಾರು 2.5 ಲಕ್ಷ ರೂಪಾಯಿಗಳನ್ನು ಸಹಿತ ಈ ದೇವಸ್ಥಾನ ಕಟ್ಟಲಿಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಇಡೀ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ನಮ್ಮ ಏನು ಕರ್ನಾಟಕದಲ್ಲಿರುವಂಥ ಎಲ್ಲ ದೇವಸ್ಥಾನಕ್ಕೆ ಯಾರು ಹೋಗಿ ಅವರ ಹತ್ರ ಬೇಡಿಕೆಯನ್ನು ಇಡ್ತಾರ ಅವರೆಲ್ಲರೂ ಸಹಿತ ಆ ಬೇಡಿಕೆಗಳಿಗೆ 1 ಲಕ್ಷ, 2 ಲಕ್ಷ, 2.5, 3 ಲಕ್ಷದವರೆಗೂ ಸಹಿತ ಸಹಾಯವನ್ನು ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಸರ್ಕಾರದಲ್ಲಿ ದುಡ್ಡು ತರಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಎಷ್ಟು ದಿನ ಆಫೀಸರ್ ಕಡೆ ಅಡ್ಡಾಡಬೇಕು, ಶಾಸಕರ ಕಡೆ ಅಡ್ಡಾಡಬೇಕು ಅಂತ ಹೇಳಿ. ಬಟ್ ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾದಂಥದ್ದಿದೆ. ಒಂದು ಬಾರಿ ತಾವು ಭೇಟಿಯಾಗಿ ಅಲ್ಲೇ ನಮ್ಮ ಸಮಸ್ಯೆಯನ್ನು ನಾವು ಹೇಳ್ಕೊಂಡು ಬಂದ ಮೇಲೆ ತಾವು ಪ್ರತಿಯೊಂದು ಕರೆಗೂ ಸಹಿತ